ಬನ್ನಿ ದೇವತಾ ಮನುಷ್ಯರೇ, ಬನ್ನಿ ಒಳಗೆ ಬನ್ನಿ. ಎಂಜಾಯ್ ಮಾಡಕ್ ಬನ್ನಿ. ಪಬ್ಲಿಕ್ ಮಾಡಬೇಡಿ ಆಹಾ, ನೆಲ್ಲಿಕಾಯಿ ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ. ಏಜ್ ಎಷ್ಟು? 21. ತಲೆ ಎತ್ತಿ ನೋಡೋ ಹಂಗ್ ಮಾಡ್ತಾನೆ, ವಿಚ್ ಇಸ್ ವೆರಿ ಗುಡ್. ನಮ್ಮ ಅನು ಆಂಟಿ ಲೇಟ್ ಆಗಿ ನಮ್ಮ ಗ್ಯಾಂಗ್ ಕಂಪ್ಲೀಟ್ ಮಾಡೋದಕ್ಕೆ ನೋಡಿ ಎಲ್ಲರೂ ಬಂದು ಸೇರ್ಕೊಂಡ್ರು. ಹಲೋ, ಫಸ್ಟ್ ಮಾವಿನಕಾಯಿ ಆಫ್ ದ ಸೀಸನ್ ನೋಡಿ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನಿವತ್ತು ನಮ್ಮ ಮಾವನ ಫಾರ್ಮ್ ಹೌಸಿಗೆ ಹೋಗ್ತಾ ಇದೀವಿ. ಯಾಕಂತ ಹೇಳಿದ್ರೆ ನಾವು ಕಸಿನ್ಸ್ ಎಲ್ಲ ಅಲ್ಲಿ ಸ್ಟೇ ಓವರ್, ಅಂದ್ರೆ ಒಂದು ಸಾಯಂಕಾಲದಂಗೆ ಹೋಗಿ ರಾತ್ರಿ ಎಲ್ಲ ಅಲ್ಲೇ ಇದ್ದು ಮತ್ತೆ ಬೆಳಗ್ಗೆ ನಾಳೆ ಎಲ್ಲಿ ತನಕ ಅಂತ ಗೊತ್ತಿಲ್ಲ, ಮಧ್ಯಾಹ್ನ ತನಕನೋ ಸಾಯಂಕಾಲ ತನಕನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಒಂದು ನೈಟ್ ಔಟ್ ನ ಪ್ಲಾನ್ ಮಾಡಿದೀವಿ. ಸೊ ಕಸಿನ್ಸ್ ಜೊತೆ ನೈಟ್ ಔಟ್ ಅಂದ್ರೆ ಆಲ್ವೇಸ್ ಎಕ್ಸೈಟೆಡ್ ಅಲ್ವಾ? ಯಾಕಂತ ಹೇಳಿದ್ರೆ ಒಂದು ಕಸಿನ್ಸ್ ಸೇರೋದೇ ತುಂಬಾ ಅಪರೂಪ, ಸೇರಿದಾಗ ಫುಲ್ ಮಸ್ತಿ ಅನ್ನೋದು ನಿಮ್ಗೂ ಎಲ್ಲ ಗೊತ್ತೇ ಇರುತ್ತೆ. ಎನಿವೇಸ್, ಸೊ ಫಾರ್ಮ್ ಹೌಸ್ ಹೋಗೋದಕ್ಕೆ ಒಂದಷ್ಟು ಪ್ರಿಪರೇಷನ್ಸ್ ನಡೀತಾ ಇದೆ, ಪ್ಯಾಕಿಂಗ್ ಎಲ್ಲ ನಡೀತಾ ಇದೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ನಾನು ನಿಮಗೆ ಸ್ವಲ್ಪ ಹೊತ್ತರಲ್ಲಿ ತೋರಿಸ್ತೀನಿ. ಬಿಕಾಸ್ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಪ್ಯಾಕಿಂಗ್ ನಡೆದಿದೆ ಫಾರ್ಮ್ ಹೌಸ್ಗೆ. ಪ್ಯಾಕಿಂಗ್ ಏನೋ ಆಗೋಯ್ತು, ಆದ್ರೆ ಹೊರಡೋದಕ್ಕೆ ಇನ್ನೂ ಸ್ವಲ್ಪ ತಯಾರಿಗಳು ಮಾಡ್ಕೋಬೇಕಲ್ವಾ? ಸೊ ಹೊರಡೋದ್ರಲ್ಲಿ ಒಂದು ತಯಾರಿನಲ್ಲಿ ನಾನೊಂದು ನನಗೆ ತುಂಬಾ ಅನುಕೂಲವಾಗುವಂಥದ್ದು, ತುಂಬಾ ಉಪಯೋಗ ಆಗುವಂಥದ್ದು ಒಂದು ಪ್ರಾಡಕ್ಟ್ ತಗೊಂಡಿದ್ದೀನಿ. ಡೆಫಿನೆಟ್ಲಿ ಐ ಆಮ್ ವೆರಿ ಶ್ಯೂರ್ ಈ ಒಂದು ಪ್ರಾಡಕ್ಟ್ ಸಾಕಷ್ಟು ಜನಕ್ಕೇನು ತುಂಬಾ ಉಪಯೋಗ ಆಗತ್ತೆ ಅಂತ. ಅದ್ ಯಾವ ಪ್ರಾಡಕ್ಟ್ ಅಂತ ನೀವು ನೋಡಿ ಅದ್ರ ಬಗ್ಗೆ ಡೀಟೇಲ್ಸ್ ನ ಸ್ವಲ್ಪ ಹೊತ್ತರಲ್ಲೇ ಹೇಳ್ತೀನಿ. ಇದೆ ಅಗ್ಯಾರೋ ಪೋರ್ಟಬಲ್ ಟೈರ್ ಇನ್ಫ್ಲೇಟರ್. ಮಾಡೆಲ್ ಬಂದು ಗ್ಯಾಲಕ್ಸಿ. ಏನಪ್ಪಾ ಇದು ಇಷ್ಟು ಪುಟ್ಟದಾಗಿದೆ, ಇದ್ರಲ್ಲಿ ಹೇಗೆ ಟೈರ್ನ ಇನ್ಫ್ಲೇಟ್ ಮಾಡ್ಕೊಳ್ಳೋದು, ಹೇಗೆ ವರ್ಕ್ ಆಗುತ್ತೆ ಇದು ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ? ಇದು ಇಷ್ಟು ಪುಟ್ಟದಾಗಿರೋದಕ್ಕೆ ನನಗೆ ತುಂಬಾ ಇಷ್ಟ ಆಗಿದ್ದು. ಯಾಕಂದ್ರೆ ಸಖತ್ ಕಾಂಪ್ಯಾಕ್ಟ್ ಆಗಿದೆ, ಬಟ್ ಸಖತ್ ಪವರ್ಫುಲ್ ಆಗಿದೆ. ಸೊ ಇದು ಹೇಗೆ ವರ್ಕ್ ಮಾಡುತ್ತೆ, ನಾವು ಏನೇನಕ್ಕೆಲ್ಲ ಯೂಸ್ ಮಾಡಬಹುದು ಅದನ್ನೆಲ್ಲ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಇದನ್ನ ನಾನು ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿದಂತ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. ಇವಾಗ ಇದು ಹೇಗೆ ಯೂಸ್ ಮಾಡಬೇಕು ಅಂತ ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ಡೆಮೋ ಮಾಡಿ ತೋರಿಸ್ತೀನಿ. ಇದು ಬಂದು ಕಾರ್ಡ್ಲೆಸ್ ಟೈರ್ ಇನ್ಫ್ಲೇಟರ್ ಅಂಡ್ ಇದು ಮಲ್ಟಿಪರ್ಪಸ್. ನಿಮಗೆ ಇಲ್ಲಿ ಕಾಣಿಸ್ತಾ ಇರೋದು ಬಂದು ಡಿಜಿಟಲ್ ಡಿಸ್ಪ್ಲೇ ಏರಿಯಾ ಅಂಡ್ ಇದು ಬಂದು ಆಪರೇಟಿಂಗ್ ಬಟನ್ಸ್. ಸೆಂಟರ್ ಬಟನ್ ಏನಿದೆ ಇದು ಆನ್ ಆಫ್ಗೆ. ಸೊ ಜಸ್ಟ್ ಒಂದು 2 seconds ಇಟ್ಕೊಂಡ್ರೆ ಆನ್ ಆಗುತ್ತೆ. ನೋಡಿ ಈಗ ಅಕ್ಕಪಕ್ಕ ಕಾಣಿಸ್ತಾ ಇರೋದು ಪ್ಲಸ್ ಮೈನಸ್ ಸಿಂಬಲ್. ನೀವು ಮ್ಯಾನ್ಯುಯಲ್ ಆಗಿ ಆಪರೇಟ್ ಮಾಡುವಾಗ ನಿಮಗೆ ಹೇಗೆ ಬೇಕೋ ಅದನ್ನ ವೇರಿ ಮಾಡ್ಕೊಳ್ಳೋದಕ್ಕೆ ಈ ಪ್ಲಸ್ ಮೈನಸ್ ನ ಯೂಸ್ ಮಾಡಬಹುದು. ಅಂಡ್ ಇದು ಬಂದು ಮೋಡ್ ಬಟನ್ಸ್. ಮೋಡ್ ಬಟನ್ ಅಲ್ಲಿ ನಿಮಗೆ ಪ್ರೀಸೆಟ್ ಮೋಡ್ಸ್ ಒಂದಷ್ಟಿದೆ, ಲೈಕ್ ಕಾರ್, ಬೈಕ್, ಬೈಸೈಕಲ್, ಬಾಲ್. ಈ ಫಸ್ಟ್ ಬಟನ್ ಬಂದು ಫ್ಲಾಶ್ ಲೈಟ್. ಇದರಲ್ಲಿ ನಿಮಗೆ 3 ಟೈಪ್ಸ್ ಬರುತ್ತೆ. ಫಸ್ಟ್ ನೋಡಿ ವೈಟ್ ಲೈಟ್ ಅಂಡ್ ದೆನ್ ರೆಡ್ ಬ್ಲಿಂಕಿಂಗ್ ಲೈಟ್ ಬರುತ್ತೆ ಅಂಡ್ ಸ್ವಲ್ಪ ಸ್ಲೋ ಆಗಿ ಬ್ಲಿಂಕ್ ಆಗುತ್ತೆ. ಕತ್ಲಲ್ಲಿ ನಾವು ಟೈರ್ ಇನ್ಫ್ಲೇಟ್ ಮಾಡಕ್ಕೆ ಇದು ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಇಲ್ಲಿ ನೋಡಿ ನಿಮ್ಗೆ 2 ಪೋರ್ಟ್ ಕಾಣಿಸ್ತಾ ಇದೆ, ಒಂದು ಸಿ ಟೈಪ್ ಚಾರ್ಜಿಂಗು, ಇನ್ನೊಂದು USB ಪೋರ್ಟ್. ಇದು ಬಂದು ಹೋಸ್ ಕನೆಕ್ಟರ್. ಈ ಸೆಂಟರ್ ಅಲ್ಲಿರೋ ಪವರ್ ಬಟನ್ ಲಾಂಗ್ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ. ಇದ್ರ ಜೊತೆ ನಮಗೆ ಏರ್ ಅಂಡ್ ಹೀಟ್ ರೆಸಿಸ್ಟೆಂಟ್ ಹೋಸ್, USB ಚಾರ್ಜಿಂಗ್ ಕಾರ್ಡ್ ಅಂಡ್ ಮಲ್ಟಿ ಫಂಕ್ಷನ್ ನಾಸಲ್ಸ್. ಇದು 4 ತರದ್ ಕೊಟ್ಟಿದ್ದಾರೆ. ಇದು ಬಂದು ಸೈಕಲ್ ಟೈರ್ ಇನ್ಫ್ಲೇಟ್ ಮಾಡೋದಕ್ಕೆ, ಸೇಫ್ಟಿಗೆ ಅಂತ 2 ಎಕ್ಸ್ಟ್ರಾ ವಾಷರು ಕೊಟ್ಟಿದ್ದಾರೆ. ಅಂಡ್ ಇದು ಬಂದು ಫುಟ್ಬಾಲು, ಬಾಸ್ಕೆಟ್ ಬಾಲು ಆ ತರದನ್ನ ಇನ್ಫ್ಲೇಟ್ ಮಾಡಕ್ಕೆ. ಅಂಡ್ ಇದೆರಡನ್ನ ನೀವು ಟಾಯ್ಸ್ ಅಥವಾ ಸ್ವಿಮ್ಮಿಂಗ್ ಟ್ಯೂಬ್ ಈ ತರದನ್ನೆಲ್ಲ ಇನ್ಫ್ಲೇಟ್ ಮಾಡೋದಕ್ಕೆ ಯೂಸ್ ಮಾಡಬಹುದು. ಇದ್ರ ಜೊತೆ ನಮಗೆ ಯೂಸರ್ ಮ್ಯಾನ್ಯುಯಲ್ ಬಂದಿದೆ, ಸೊ ಇದನ್ನ ನೋಡ್ಕೊಂಡು ಆರಾಮಾಗಿ ಯೂಸ್ ಮಾಡಬಹುದು. ಅಂಡ್ ಆಲ್ಸೋ ಈ ಪ್ರಾಡಕ್ಟ್ ನನಗೆ 1 ವರ್ಷ ವಾರಂಟಿ ಜೊತೆ ಸಿಕ್ಕಿದೆ. ಸೇಫ್ ಆಗಿರ್ಲಿ ಅಂತ, ಕ್ಯಾರಿ ಮಾಡೋದಕ್ಕೆ ಈಸಿ ಆಗಿರ್ಲಿ ಅಂತ ಈ ಒಂದು ಪೌಚ್ ಕೂಡ ಕೊಟ್ಟಿದ್ದಾರೆ. ಈಗ ಹಾರ್ಸ್ ಅನ್ನ ಒಂದ್ ಎಂಡ್ ಕನೆಕ್ಟ್ ಮಾಡ್ತಾ ಇದೀನಿ, ಇನ್ನೊಂದರಲ್ಲಿ ನಾವು ಅಟ್ಯಾಚ್ಮೆಂಟ್ಸ್ ಬೇಕು ಅಂದಾಗ ಯೂಸ್ ಮಾಡಬಹುದು. ಕಾರು ಅಥವಾ ಬೈಕ್ಗಳಿಗೆ ಅಟ್ಯಾಚ್ಮೆಂಟ್ ಇಲ್ಲದೆ ಡೈರೆಕ್ಟ್ ಆಗಿ ಯೂಸ್ ಮಾಡಬಹುದು.
ಈಗ ನಾನು ನಿಮಗೆ ಈ ನಾಸಲ್ನ ಹೇಗೆ ಫಿಕ್ಸ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ತರ ಎಲ್ಲ ಅಟ್ಯಾಚ್ಮೆಂಟ್ಸ್ನು ಫಿಕ್ಸ್ ಮಾಡಬಹುದು. ಈ ಹೋಸ್ ಬೆಂಡಬಲ್ ಆಗಿರೋದ್ರಿಂದ ನೋಡಿ ಈ ಕಡೆಗೆ ಲಾಕ್ ಮಾಡ್ಕೊಂಡ್ರೆ ಆರಾಮಾಗಿ ಹ್ಯಾಂಡಲ್ ತರನು ಯೂಸ್ ಮಾಡಬಹುದು. ನೋಡಿ ಈಗ ಕಂಪ್ಲೀಟ್ ಆಗಿ ಏರ್ಲೆಸ್ ಆಗಿರುವಂತ ಈ ಸ್ವಿಮ್ಮಿಂಗ್ ಟ್ಯೂಬ್ ಅನ್ನ ಇನ್ಫ್ಲೇಟ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಗ್ಯಾಲಕ್ಸಿ ಕಾರ್ಡ್ಲೆಸ್ ಟೈರ್ ಇನ್ಫ್ಲೇಟರ್ ಬಂದು ರೀಚಾರ್ಜಬಲ್, ಅಪ್ ಟು 150 PSI ಏರ್ ಪಂಪ್ ಮಾಡುತ್ತೆ. ನೋಡಿದ್ರಿ ಅಲ್ವಾ ಈಗ ಈ ಸ್ವಿಮ್ಮಿಂಗ್ ಟ್ಯೂಬ್ ಎಷ್ಟು ಬೇಗ ಎಫಿಷಿಯಂಟ್ ಆಗಿ ಇನ್ಫ್ಲೇಟ್ ಆಯ್ತು ಅಂತ. ಇದನ್ನ ನಾನು ಯಾವುದೇ ಅಟ್ಯಾಚ್ಮೆಂಟ್ ನಾಸಲ್ ಹಾಕದೆ ಡೈರೆಕ್ಟ್ ಆಗಿ 2 ವೀಲರ್ ಕನೆಕ್ಟ್ ಮಾಡಿ ಯೂಸ್ ಮಾಡ್ತಾ ಇದ್ದೀನಿ. ಕಾರ್ಡ್ಲೆಸ್ ಆಗಿರೋದ್ರಿಂದ ಎಕ್ಸ್ಟರ್ನಲ್ ಪವರ್ ಕನೆಕ್ಷನ್ ಅವಶ್ಯಕತೆ ಇಲ್ಲ. ಅಂಡ್ ಇದ್ರಲ್ಲಿ ಬಂದು 2 × 2000 mAh ಬ್ಯಾಟರೀಸ್ ಇದೆ. ಕನೆಕ್ಟ್ ಮಾಡಿ ಆನ್ ಮಾಡಿದ ತಕ್ಷಣ ಈ ಟೈರ್ ಅಲ್ಲಿ ಎಷ್ಟು ಪ್ರೆಷರ್ ಇದೆಯೋ ಅದು ನಮಗೆ ಡಿಸ್ಪ್ಲೇ ಆಗುತ್ತೆ. ನಾನೀಗ ಮ್ಯಾನ್ಯುಯಲಿ ನನಗೆ ಎಷ್ಟು ಬೇಕೋ ಅದನ್ನ ಸೆಟ್ ಮಾಡಿ ಯೂಸ್ ಮಾಡ್ತಾ ಇದ್ದೀನಿ. ಸೆಟ್ ಮಾಡಿರೋ ಪ್ರೆಷರ್ ರೀಚ್ ಆದ ತಕ್ಷಣ ಆಟೋಮ್ಯಾಟಿಕ್ ಆಗಿ ಇದು ಆಫ್ ಆಗುತ್ತೆ. ಇದನ್ನ ನಾವು ಲಾರ್ಜ್ ವೆಹಿಕಲ್ಸ್ ಲೈಕ್ ಬಸ್ಸು, ಟ್ರ್ಯಾಕ್ಟರು ಇದಕ್ಕೆಲ್ಲ ಯೂಸ್ ಮಾಡೋದಕ್ಕಾಗೋದಿಲ್ಲ. ಈಗ ನಾನು ಇದನ್ನ ಕಾರ್ ಟೈರ್ಗೆ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ಇದೇನಂದ್ರೆ ಕಾಂಪ್ಯಾಕ್ಟ್ ಆಗಿದ್ದು ತುಂಬಾ ಹ್ಯಾಂಡಿ ಆಗಿರೋದ್ರಿಂದ ಎಮರ್ಜೆನ್ಸಿಗೆ ನಾವು ಇದನ್ನ ನಮ್ಮ ಜೊತೆ ಕ್ಯಾರಿ ಮಾಡ್ಕೊಂಡು ಆರಾಮಾಗಿ ಯೂಸ್ ಮಾಡಬಹುದು. ನೋಡಿ ಇದು ಚಾರ್ಜ್ ಮಾಡಿದಾಗ ಬ್ಯಾಟರಿ ಇಂಡಿಕೇಟರ್ ಇಲ್ಲಿ ನಮಗೆ ಕಾಣಿಸ್ತಾ ಇರುತ್ತೆ. ಅಂಡ್ ಹಾಗೆ ಎಮರ್ಜೆನ್ಸಿಗೆ ಇದನ್ನ ಪವರ್ ಬ್ಯಾಂಕ್ ಆಗಿ ಹೇಗೆ ಕನ್ವರ್ಟ್ ಮಾಡ್ಕೋಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿದ್ರಿ ಅಲ್ವಾ ಈ ಅಗ್ಯಾರೋ ಪೋರ್ಟಬಲ್ ಟೈರ್ ಇನ್ಫ್ಲೇಟರ್ ಮಾಡೆಲ್ ಗ್ಯಾಲಕ್ಸಿ ಏನ್ ಸಖತ್ತಾಗಿ ವರ್ಕ್ ಮಾಡತ್ತೆ ಅಂತ. ಸಿಕ್ಕಾಪಟ್ಟೆ ಯೂಸ್ಫುಲ್ಲು, ಸಖತ್ ಹ್ಯಾಂಡಿ. ಸೊ ಆದಷ್ಟು ಬೇಗ ನಿಮಗೆ ಇದ್ರ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ನೀವು ಪರ್ಚೇಸ್ ಮಾಡಿ. ನಾನು ಪರ್ಚೇಸ್ ಮಾಡಿರುವಂತ ಅಮೆಝಾನ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡ್ಬಿಡಿ. ಓಕೆನಾ? ಎಸ್. ಸೊ ಈಗ ನಾನು ಫಾರ್ಮ್ ಹೌಸ್ ಹೊರಡೋದಕ್ಕೆ ರೆಡಿ ಆಗಿದ್ದೀನಿ. ರೆಡಿ ಆಗಿದ್ದೀನಿ ಅಂದ್ರೆ ನಮ್ ಕಾರ್ ರೆಡಿ ಆಯ್ತು, ಪ್ಯಾಕಿಂಗ್ ರೆಡಿ ಆಗಿದೆ. ಸೊ ಇನ್ನೇನಿದ್ರು ನಾನ್ ರೆಡಿ ಆಗ್ಬೇಕಷ್ಟೇ. ಸೊ ಚಕ ಚಕ ಅಂತ ಡ್ರೆಸ್ ಚೇಂಜ್ ಮಾಡ್ಕೊಂಡು ಇಲ್ಲಿಂದ ಫಾರ್ಮ್ ಹೌಸ್ ಒಂದ್ ರೂಟಲ್ಲಿ ಹೋದ್ರೆ 44 ಕಿಲೋಮೀಟರ್ ತೋರಿಸ್ತಿದೆ. ಇನ್ನೊಂದು ರೂಟಲ್ಲಿ ಹೋದ್ರೆ 33 ಕಿಲೋಮೀಟರ್ ತೋರಿಸ್ತಾ ಇದೆ. ಸೊ 11 ಕಿಲೋಮೀಟರ್ ಡಿಫ್ರೆನ್ಸ್ ಇದೆ. ಯಾವ್ದನ್ನ ಆಫ್ ಮಾಡೋದು? 44 ಕಿಲೋಮೀಟರ್ ಬಂದು ನೈಸ್ ರೋಡ್ ಮೇಲೆ, 33 ಕಿಲೋಮೀಟರ್ ಬಂದು ಒಳಗಡೆಯಿಂದ. ಇದು ಬಿಡದಿ ಹತ್ತತ್ರ ಬರುತ್ತೆ. ಆಯ್ತಾ ಫಾರ್ಮ್ ಹೌಸ್? ಎನಿವೇಸ್ ಯಾವ ರೂಟ್ ತಗೊಳ್ತಾರೆ ಅನ್ನೋದು ಪ್ರಶಾಂತಕ್ಕೆ ಬಿಡ್ತೀನಿ. ನಾನೀಗ ಹೋಗಿ ರೆಡಿಯಾಗಿ ಹೊರಡ್ತೀವಿ. ಓಕೆನಾ? ಬನ್ನಿ ಸ್ವಲ್ಪ ಹೊತ್ತರಳೆ ಫಾರ್ಮ್ ಹೌಸ್ಗೆ ಎಂಟ್ರಿ ಕೊಟ್ಬಿಡೋಣ. ಓಕೆ. ಸೊ ನೀವು ನನ್ನ ಟೈಟಲ್ ಕಾರ್ಡ್ ನೋಡೇ ಇರ್ತೀರಾ ವಿಡಿಯೋ ಅದು. ಎಸ್, ನೈಟ್ ಔಟ್ ಇನ್ ಫಾರ್ಮ್ ಹೌಸ್. ಫಾರ್ಮ್ ಹೌಸ್ ಅಲ್ಲಿ ನೈಟ್ ಔಟ್ ಮಾಡ್ತಾ ಇದೀವಿ ಕಸಿನ್ಸ್ ಎಲ್ಲ. ಸೊ ಏನ್ ಸ್ಪೆಷಲ್ ಅಂತ ಹೇಳಿದ್ರೆ, ಇನ್ಫ್ಯಾಕ್ಟ್ ನಾವ್ ಇವಾಗ ಎಲ್ಲಾದ್ರೂ ಒಂದು ರೆಸಾರ್ಟ್ಗೋ ಅಥವಾ ಇನ್ನೆಲ್ಲೋ ಒಂದು ಸ್ಟೇಗೆ ಹೋದ್ರೆ ಏನ್ ಮಾಡ್ತೀವಿ, ಆರಾಮಾಗಿ ಕೈ ಬೀಸ್ಕೊಂಡು ಸುಮ್ಮನೆ ಹೋಗಿ ಬರೋದು ಮಾಡ್ತೀವಲ್ವಾ. ಆದ್ರೆ ಇವತ್ತು ಸಖತ್ ಫನ್ ಇದೆ. ಯಾಕಂತ ಹೇಳಿದ್ರೆ ನಾವು ಯೂಶಲ್ ಆಗಿ ಪ್ಯಾಕ್ ಮಾಡದೇ ಇರುವಂಥದ್ದನ್ನೆಲ್ಲ ಪ್ಯಾಕ್ ಮಾಡಿ ಇಲ್ಲಿಗೆ ತೊಗೊಂಬಂದಿದ್ದೀವಿ. ತೋರಿಸ್ತೀವಿ ಬನ್ನಿ. ಫಸ್ಟ್ ಇದು ನಮ್ಮ ಕಾರಲ್ಲಿ ನೋಡಿ ಲಗೇಜ್ ಹೇಗಿದೆ ಅಂತ. ಇಲ್ಲಿ ಹಾಕಿ ದಿಂಬುಗಳು, ಚಾಪೆ ನೋಡಿ, ದಿಂಬಿಂದ ಫುಲ್ಲು ಸೀಟೆಲ್ಲ ಫುಲ್ಲು ಕವರ್ ಆಗ್ಬಿಡುತ್ತೆ. ಇಲ್ಲಿ ಯಾರೋ ಒಬ್ರು ಎಂಟ್ರಿ ಕೊಟ್ರಲ್ಲ, ಯಾರು? ಅರುಣ್ ಆ್ಯಂಡ್ ಶ್ರೀವತ್ಸ. ನಮಸ್ಕಾರ ನಮಸ್ಕಾರ. ನಮ್ಮ ಶ್ರೀವತ್ಸ ಇನ್ಸ್ಟಾಗ್ರಾಮ್ ಅಲ್ಲಿ ದೇವತಾ ಮನುಷ್ಯ ಅಂತ ಇದಾರೆ ಅಲ್ವೇನ್ರಿ? ಬನ್ನಿ ದೇವತಾ ಮನುಷ್ಯರೇ, ಬನ್ನಿ ಒಳಗೆ ಬನ್ನಿ. ಓಕೆ, ನನ್ನ ಕಸಿನ್ ವರುಣ್ನ ನೀವು ಸ್ಟ್ಯಾಂಪ್ ತೋಟದ ಮನೆಯಲ್ಲಿ ನೋಡಿದ್ದೀರಾ. ನ್ಯೂಲಿ ವೆಡ್ಸ್ ವರುಣ್, ನೇಹ. ಹತ್ರ ಬನ್ನಿ ನ್ಯೂಲಿ ವೆಡ್ಸ್ ಅಂತ ಇದ್ದೀನಿ ನಾನು. ನಡಿ ಕಪ್ಪಲ್ ಏನು ಸಕ್ಕದಾಗಿದಾರ, ಹಂಗೆ ದೃಷ್ಟಿ ತೆಗೆದ್ಬಿಡಿ. ಒಂದು ವರುಣ್, ಇವಳು ನಮ್ಮ ಫ್ಯಾಮಿಲಿಗೆ ಹೊಸ ಎಂಟ್ರಿ. ನೇಹ ಇವಾಗ ಹೊಸಬ್ಳು ಅಂತ ಅನ್ನಿಸ್ತಿಲ್ಲ. ಆ್ಯಕ್ಚುಲಿ 7 ತಿಂಗಳ 7 ಮಂತ್ಸ್ ಆಗಿದ್ರು ಮದುವೆ ಆಗಿ. ಬಟ್ ತುಂಬ ಹಳೆ ಪರಿಚಯ ಅನ್ನೋ ಥರ ಇದೆ. ಗುಡ್ ಗರ್ಲ್. ಓಕೆ, ನೋಡಿ ಇವ್ರ ಕಾರಲ್ಲಿ ಏನೇನಿದೆ. ಇವ್ರ ಕಾರಲ್ಲೂ ಬೆಡ್ಶೀಟ್ಸು, ಪಿಲ್ಲೋಗಳು ಎಲ್ಲ ತಂದಿದ್ದಾರೆ. ಸೊ ಇವನು ನಮ್ಮ ಮಾವನ ಮಗ. ನೀವು ಫಾರ್ಮ್ ಹೌಸ್ ಗೃಹ ಪ್ರವೇಶ ನೋಡಿರ್ತೀರಾ. ಸೊ ಎಸ್, ಇವನು ತೇಜಸ್. ಹೆಂಗೆ ಹೈಟಾ? ತಲೆ ಎತ್ತಿ ನೋಡೋ ಹಂಗೆ ಮಾಡ್ತಾನೆ, ವಿಚ್ ಇಸ್ ವೆರಿ ಗುಡ್. ಇವನು ಐರ್ಲೆಂಡ್ ಅಲ್ಲಿ ಇರೋದು, ಅದನ್ನ ನಾನು ನಿಮ್ಗೆ ಹೇಳಿದ್ದೀನಿ ಆಲ್ರೆಡಿ. ಆಕ್ಚುಲಿ ಎಸ್, ಇವ್ರ ಕಾರಲ್ಲಿ ಇವಾಗ ಏನಿದೆ ಅಂತ ನೋಡೋಣ. ಬರತ್ತೆ. ಮೈನ್ ಐಟಮ್ಸ್ ಎಲ್ಲ ತೋರಿಸ್ಬೇಕಮ್ಮ. ನೋಡಿ ಹೆಂಗಿದೆ ಅಂತ. ಕಾರಲ್ಲೇ ಹಾಸ್ಕೊಂಡ್ ಮಲ್ಗೋದು ಅನ್ಕೋಬೇಡಿ, ಎತ್ಕೊಂಡು ಹೋಗ್ತೀವಿ ಒಳಗಡೆಗೆ. ಹೆಂಗಿದೆ ನೋಡಿ ಹಾಸಿಗೆಗಳೆಲ್ಲ. ಇದೆಲ್ಲ ಪ್ಯಾಕ್ ಮಾಡೋದಿದೆಯಲ್ಲ ಫಾರ್ ಅ ಸ್ಟೇ, ಇಟ್ ಇಸ್ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂಡ್ ಸಖತ್ ಮಜಾ ಇರುತ್ತೆ. ಅಯ್ಯೋ ಎಟ್ಕಲ್ಲ ಕಣೋ ನಂಗಿದು. ಇಲ್ಲ ಎಟ್ಕತ್ತೆ ಇಲ್ಲ ಬಾರ ಆಗಲ್ಲ. ಥ್ಯಾಂಕ್ ಯು. ಬನ್ನಿ ಇವಾಗ ಒಳಗೆ ಹೋಗೋಣ. ಒಳಗೆ ಯಾರು ಇದ್ದಾರೆ ಅಂತ ನೋಡೋಣ. ಸಪೋಟ ನೋಡಿ, ಅವಾಗ ಸಪೋಟ ಅಷ್ಟೊಂದು ಬಿಟ್ಟೇ ಇರಲಿಲ್ಲ. ಇವಾಗ ನೋಡಿ ಎಷ್ಟು ಸಪೋಟಾಗಿ ಬಿಟ್ಟಿದ್ದೀವಿ. ನೋಡು ಸಾಕಾಗಿದೆ ಫುಲ್ಲು. ಆ್ಯಕ್ಚುಲಿ ಹಣ್ಣಾಗಿದ್ದಾರ ಕೆಲವೊಂದು. ಕಿತ್ಕೋಬೋದಾ? ಬೇಡ, ಇಲ್ಲ ಇನ್ನೂ ಹಣ್ಣಾಗಿಲ್ಲ. ಅಂದರೆ ಇದು ಹಣ್ಣು ಆಗತ್ತೆ, ತೆಗೆದ್ಬಿಟ್ಟು ಅಕ್ಕಿ ಡಬ್ಬಿಲಿ ಮುಚ್ಚಿಟ್ರೆ. ಗೊತ್ತಾ ನಿಮಗೆ? ಹಣ್ಣಾಗಿರ್ಲಿಲ್ಲ ಅಂದರೆ
ಹಣ್ಣಾಗಿಲ್ಲ ಅಂತ ಹೇಳಿದ್ರೆ ಅದನ್ನು ಹಣ್ಣು ಆಗೋ ಸ್ಟೇಜಲ್ಲಿ ಇರಬೇಕದು. ಅದನ್ನು ತೆಗೆದು ನೀವು ಅಕ್ಕಿ ಡಬ್ಬಿನಲ್ಲಿ ಮುಚ್ಚಿಟ್ರೆ ಹಣ್ಣಾಗುತ್ತೆ ಬೇಗ. ದಟ್ಸ್ ಅ ಟಿಪ್ ಫ್ರಮ್ ಮೈ ಎಂಡ್. ಸೂಪರ್ ಅಲ್ಲ? ನಗಬೇಡಿ, ದಟ್ ಇಸ್ ರಿಯಲ್. ಬನ್ನಿ ಇದು ಜ್ಞಾಪಕ ಇರ್ಬೋದು ನಿಮಗೆ. ಹಾಲಾಕು ನೀಟಾಗಿ ಸ್ವಿಮ್ಮಿಂಗ್ ಮಾಡಿದ್ದೆ ಆ್ಯಕ್ಚುಲಿ. ಇಲ್ಲಿ ನೋಡಿ ಇರುವೆ ಸಾಲಾಗಿ ಹೋಗ್ತದೆ ಗೊದ್ದಗಳು, ಸಾಲಾಗಿ ಹೋಗುತ್ತಿರುವ ಕೆಂಪು ಗೊದ್ದಗಳು. ಇಲ್ಲಿ ನೋಡಿ ಹೇಳಿ ನಮಗೆ ಪರಿಚಯ ನಿಮಗೆ ದೊಡ್ಡಮ್ಮ, ನನಗೆ ಚಿಕ್ಕಮ್ಮ. ಆ್ಯಕ್ಚುಲಿ ನಮ್ಮ ಅಮ್ಮನ ಸ್ವಂತ ತಂಗಿ, ಕಡೆಯ ತಂಗಿ ಚಂದ್ರಕಲಾ. ಇನ್ನೇನಾದ್ರು ಇದೆಯಾ ನಮ್ಮ ಆಡಿಯನ್ಸ್ಗೆ ಹೇಳೋದು? ನೀವು ಪಾರ್ಟಿ ಮಾಡಕ್ ಬಂದಿದ್ದೀನಿ ಇವತ್ತು ಅಂತ ಹೇಳಿ. ಪಾರ್ಟಿ ಮಾಡಿದ್ದಾನೆ, ಎಂಜಾಯ್ ಮಾಡಕ್ ಬಂದಿದ್ದೀನಿ. ಹೆಂಗೆ ಒನ್ ಅಂಡ್ ಓನ್ಲಿ ಇವಾಗ ನಮ್ಮನ್ನೆಲ್ಲ ನೋಡ್ಕೊಳಕ್ಕೆ ಇಲ್ಲಿರೋದು. ಪೂಜಾ ನೋಡಿದ್ರೆ ಸ್ಯಾಮ್ ತೋಟದ ಮನೆಯಲ್ಲಿ, ಶಿಲ್ಪನ್ನು ನೋಡಿ ಸ್ಯಾಮ್ ತೋಟದ ಮನೆ. ಸೊ ಹಳೆ ಮುಖಗಳು ಇನ್ನ ಹೊಸ ಅವತಾರ. ನಾವೊಂದು ತಾವೊಂದು ಅಂತ ಬರ್ತಾ ಇದಾರೆ ಇಲ್ಲಿ. ಎಲಿಜಿಬಲ್ ಮ್ಯಾಚ್ ಎಂಡ್ ಆಫ್ ಸೀಸನ್ ಸೇಲ್ ಅಂತೆ. ಪಾಪ ಹೊಸ ವರ್ಷ ಏನೋ ಒಂದು ಸೇಲ್, ಒಟ್ಟಲ್ಲಿ ಹುಡುಗರು ಸೇಲ್ಗಿದ್ದಾರೆ ಅಂತ. ಆಮೇಲೆ ಅದು ನನ್ನ ಹಾಡು. ಓಕೆ, ಸೊ ನನ್ನ ಹಾಡು ಅಂದ್ರೆ ಅಮನ ಸೇಲಾದೆ ಅಮೆರಿಕ ಪಾಲಾದೆ ಕಾಶಿನಾಥ್ ಅವ್ರ ಜೊತೆ ಆ ಕಪ್ಪು ಮುಖ ಬಿಳಿ ಮೈ. ಸೊ ಎಸ್, ನಮ್ಮ ದೇವತಾ ಮನುಷ್ಯ ಶ್ರೀವತ್ಸನ ಆಕ್ಚುಲಿ ಶ್ರೀವತ್ಸನ ಬಿಟ್ಟಲ್ಲ. ಸೊ ಎಸ್ ನೋಡಿ, ಎಷ್ಟಪ್ಪ 6'1" ಇದ್ದಾನೆ. ಸೊ ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ಇನ್ ಮಿಕ್ಕಿದ ಬಯೋಡೇಟಾ ಏನೋ ನಾನೇನು ಕೊಡಲ್ಲ, ರಿಕ್ವೈರ್ಮೆಂಟ್ ಮಿಕ್ಕಿದ ಡೇಟಾ ಎಲ್ಲ ಏನು ಕೊಡೋದಿಲ್ಲ. ನಿಮಗೆ ಶ್ರೀವತ್ಸ ಇಷ್ಟ ಆಗಿದ್ರೆ ನನಗೆ ಕಮೆಂಟ್ ಮಾಡಿ, ಆಮೇಲೆ ಮಿಕ್ಕಿದ ಡೀಟೇಲ್ಸ್ ಶೇರ್ ಮಾಡಿ. ದಿಸ್ ಇಸ್ ಅರುಣ್. ಹಲೋ. ಯಾ, ಏಜ್ ಎಷ್ಟು ಅರುಣ್? 21. ಇವಾಗ ಏನೋ ಬರೋದಿಂದ ಸಾಗ್ತಾ ಇದೆ ಹುಡುಕಾಟ. ಎಸ್, ಹುಡುಗಿ ಐರ್ಲೆಂಡಿಗೆ ಹೋಗಕ್ಕೆ ರೆಡಿ ಇರಬೇಕು ಸದ್ಯಕ್ಕೆ. 3 ಜನ ಸ್ಮಾರ್ಟ್ ಬ್ಯಾಚುಲರ್ಸ್ ನ ತೋರಿಸಿದ್ದೀನಿ ನಾನು ನಿಮಗೆ. ಕಮೆಂಟ್ ಮಾಡಿ ತೇಜಸ್ಸು, ಅರುಣ್, ಶ್ರೀವತ್ಸ. ABC ಕೊಡು. ನೋಡಿ ಈ ವಿಡಿಯೋನ ಬೇಗ ಬೇಗ ಎಲ್ಲರೂ ಜಾಸ್ತಿ ಶೇರ್ ಮಾಡ್ಬಿಟ್ಟು ನನಗೆ 100K ರೀಚ್ ಆಗೋ ಮಾಡ್ಬೇಕು ಸಬ್ಸ್ಕ್ರೈಬರ್ಸ್. ಕರೆಕ್ಟ್ ಅಂದ್ರೆ ಕಡಲೆಪುರಿ. ಏನಕ್ಕೆ ಕಡಲೆಪುರಿ ಇಟ್ಕೊಂಡಿದ್ದೀನಿ ಅಂದರೆ ನಮ್ಮ ಈವ್ನಿಂಗ್ ಫಸ್ಟ್ ಸ್ನ್ಯಾಕ್ ರೆಡಿ ಮಾಡೋದಕ್ಕೆ. ಚಿಂತಾಮಣಿ ಫೇಮಸ್ ಇದು, RR ಅಂತ. ಎಕ್ಸ್ಪರ್ಟ್ ಅಡ್ವೈಸ್. ಸಾಕು ಸಾಕಲ್ಲ, ಇಟ್ಟು ಚಲ್ತಾನೆ ಇದೆ, ಸಾಕು. ಜಾಸ್ತಿ ಆಯ್ತಾ ಕಡಲೆಪುರಿ? ಇಷ್ಟು ಬೇಕಾ? ಓಕೆ, ಇದು ಕಡಲೆಪುರಿ. ಇದು ನಾನು ಮಾಡಿರೋಂಥ RR ಮಸಾಲ. ಸುಳ್ಳು ಕುರುಬರನ್ನ ನಂಬಬೇಡಿ, ನಾನು ಕಷ್ಟಪಟ್ಟು ಮಾಡಿರೋದು. ರೆಸಿಪಿ ಗೊತ್ತಿರುತ್ತಾದ್ರೆ ಅವ್ರಿಗೆ, ಅದಕ್ಕೆ ನಾನು ರೆಸಿಪಿ ಹೇಳಿ ಅಂತ ಕೇಳಲ್ಲ. ಬೆಳ್ಳುಳ್ಳಿ, ಒಣಕೊಬ್ಬರಿ, ಹಸಿಮೆಣಸಿನ್ಕಾಯಿ, ಉಪ್ಪು ಮತ್ತು ಒಣಮೆಣಸಿನ್ಕಾಯಿ ಇಷ್ಟು ಹಾಕಿ ಮಾಡಿದ್ದೀನಿ. ನೋಡಿ ರೆಸಿಪಿನೂ ಕೊಡ್ತಾ ಇದ್ದೀನಿ. ಇವ್ರಿಗೆಲ್ರಿಗೂ ಖಾರ ಇಷ್ಟ ಅಂತ ಖಾರವಾಗಿ ಮಾಡಿದ್ದೀನಿ. ನಾನು ಇಷ್ಟು ಖಾರ ತಿನ್ನೋದಿಲ್ಲ, ಬಟ್ ಗೊತ್ತಿಲ್ಲ ನೋಡೋಣ. ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಎರಡೂ ಹಾಕಿದ್ದೀನಿ. ತುಂಬ ಗ್ಯಾಸ್ ಆಗದೆ ಇಲ್ಲ ಅಂತ, ಯಾಕಂದ್ರೆ ಇನ್ನೂ ಜಾಸ್ತಿ ಸ್ನ್ಯಾಕ್ಸ್ ಬಾಕಿ ಇದೆಯಲ್ಲ. ಮೇನ್ ಇಂಗ್ರೀಡಿಯೆಂಟ್ ಕೊಡಿಯಲ್ಲಿ ತುಪ್ಪ. ಇದು ಮೇನ್ ಇಂಗ್ರೀಡಿಯೆಂಟು. ಹೆಂಗಿದೆ ಪ್ಯಾಕು? ಸಕ್ಕತ್ತಾಗಲ್ಲ? ಓಕೆ, ಇದು 55 ರೂಪಾಯಿ. ಇದು 50 ml ಸಾಕು ಅನ್ಸುತ್ತಲ್ಲ. ನೆಕ್ಸ್ಟ್ ಬರೋ ಇಲ್ಲ ಹೆದರ್ಸ್ತಾ ಇದ್ದಾರೆ. ಇಲ್ಲ ನೆಕ್ಸ್ಟ್ ಇನ್ನೂ ಬರೋರು ಇದ್ದಾರಲ್ಲ, ಸೊ ಅವ್ರಿಗೋಸ್ಕರ ಒಂಚೂರು ಉಳಿಸಿದ್ದೀವಿ. ಉಪ್ಪು ಬೇಕಾಗ್ಬೋದು, ಮೋಸ್ಟ್ಲಿ ಉಪ್ಪು ಬೇಕಾಗ್ಬೋದು. ಥರ ಇದು ಹಿಂಗೆ ಮಾಡ್ತಾ ಇದ್ರೆ ಲಿಟ್ರಲಿ ಏನು ಕಡಲೆ ಬೀಜನ ಇದ್ರೆ ಕೊಡು. ಲಿಟ್ರಲಿ ಬೇಲ್ಪುರಿ ಅಂಗಡಿ ಅವ್ರ ಫೀಲಿಂಗ್ ಬರುತ್ತೆ. ಟಕ 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 ಮಾಡ್ತಾರೆ. ಚಿಂತಾಮಣಿ ಸ್ನ್ಯಾಕ್ಸ್ ಅಂತ ಇಟ್ಟು ನೋಡ್ಕೊಳ್ಳೋರು ಯಾರು ಆಂಟಿ. ಹೆಂಗೆ ಬಿಸ್ನೆಸ್ ಐಡಿಯಾಸ್ ಕೊಡ್ತಾ ಇದ್ದಾರೆ ನೋಡಿ ನಮ್ಮ ಚಿಕ್ಕಮ್ಮ. ಇವತ್ತಿನ ಸಮಾಚಾರ ಓದ್ತಾ ಇದ್ದೀನಿ ಅನ್ಕೋಬೇಡಿ. ಇವತ್ತು ನನ್ನ ಅಸಿಸ್ಟೆಂಟ್ ಕರಿತಾ ಇದ್ದೀನಿ. ಹೆಂಗೆ ಬೇಲ್ಪುರಿ ಸರ್ವ್ ಮಾಡ್ತಾರೆ. ಪುಡಿ ನಮ್ಮ ಶ್ರೀ ಫುಡ್ಸ್, ಅಯ್ಯಂಗಾರ್ ಫುಡ್ಸ್ ಇಂದ ತೊಗೊಂಬಂದಿದ್ದು. ಸಕ್ಕತ್ತಾಗಿತ್ತು ಆ್ಯಕ್ಚುಲಿ ಅವ್ರದ್ದೆಲ್ಲ ಫುಡ್ಸು. ನೀವು ಆ ವಿಡಿಯೋ ನೋಡಿದ್ದೀನಿ ಅನ್ಕೊಂಡಿದ್ದೀನಿ ನಾನು. ಏನಂತ ಟೈಟಲ್ ಕೊಟ್ಟಿದ್ದೀನಿ ನಾನು ಅದಕ್ಕೆ? ಅಯ್ಯಂಗಾರ್ ಸ್ಟೈಲ್ ಕಾಂಗ್ರೆಸ್ ಕಡಲೆಕಾಯಿ ಬೀಜ. ಕರೆಕ್ಟ್, ಅಯ್ಯಂಗಾರ್ ಸ್ಟೈಲ್ ಕಾಂಗ್ರೆಸ್ ಕಡಲೆಕಾಯಿ ಬೀಜ. ಫ್ಯಾಕ್ಟ್ರಿದು ಶೂಟ್ ಮಾಡಿದ್ದೀವಿ, ಸೂಪರ್ ಆಗಿತ್ತು. ನೋಡಿ ಟಿಪಿಕಲ್ ಬೇಲ್ಪುರಿ ಅವ್ರ ಟೇಸ್ಟ್ಗೂ ಕೊಡ್ತಾ ಇದ್ದೀನಿ. ಪಾಪ ಸಹಾಯ ಮಾಡೋಕ್ಕೆ ಕೊಡ್ತಾ ಇಲ್ಲ.
ಕಾರ್ ಬರ್ತೀನಿ. ಪರವಾಗಿದೆಯಾ ಅಂತ ನಡೀತಾ ಇದೆ ಅನ್ಕೋಬೇಡಿ, ಯಾಕಂದ್ರೆ ಪ್ರಾಪರ್ ಚಿಂತಾಮಣಿ ಅವರು. ಅದೇ. ಎಷ್ಟು ವರ್ಷ ಆಂಟಿ ಚಿಂತಾಮಣಿ? ನಾವಾ ಇವ್ರು ಇನ್ನೂ ಚಿಂತಾಮಣಿನೇ. ಹುಟ್ಟಿ ಬೆಳೆದಿರೋದು ಬದುಕ್ತಾ ಇರೋದು ಎಲ್ಲ ಚಿಂತಾಮಣಿ. ಸೊ ಎಷ್ಟು ವರ್ಷ ಅಂತ ನಾವು ರಿವೀಲ್ ಮಾಡೋದು ಹೇಳಲ್ಲ. ಟೇಸ್ಟ್ ಮಾಡಿ ನೋಡಿ ಆಂಟಿ. ಚಿಂತಾಮಣಿ 10 ರೂಪಾಯಿ ಬಂದಿದ್ದೀನಿ ನಾನು. ಖಾರ ಜಾಸ್ತಿ ಇದೆ, ಒಂಚೂರು ಉಪ್ಪು ಬೇಕು ಅನ್ಸುತ್ತೆ. ಇನ್ನು ಉಪ್ಪು ಬೇಕಾ? ಖಾರ ತುಂಬಾ ಇದೆ ಅನ್ಸುತ್ತೆ. ತುಂಬಾ ಖಾರ ಇದೆಯಾ? ನಾನು ಒಂದ್ಸಲ ರುಚಿ ನೋಡ್ತೀನಿ. ಸಾಕು. ಸಾಕಾ? ಕಾಂಗ್ರೆಸ್ ಕಡಲೆಕಾಯಿ ಬೀಜ ಸುಮ್ಮನೆ ಮಧ್ಯ ಒಂದು ಸ್ವಲ್ಪ ಬಾಯಿ ಸಿಕ್ಕಿದ್ರೆ. ಹೌದಾ? ಥ್ಯಾಂಕ್ ಯು. ಥ್ಯಾಂಕ್ ಯು. ಮಾಡಿ ಫಸ್ಟ್ ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡಿ. ರಿವ್ಯೂ. ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ. ತಗೊಳ್ರಾ? ಹಿಂಗೆ ಮಾಡ್ತಾ ಇದ್ದಾರೆ. ವಾಪಸ್ ಇಸ್ಕೊಳ್ರಿ ಪಟ್ಟಣ. ವಾಪಸ್ ಇಸ್ಕೊಳ್ಳಿ. ಸೂಪರ್ ಆಗಿದೆ. ಆನೆಸ್ಟ್ಲಿ ಸೂಪರ್ ಆಗಿದೆ. ಥ್ಯಾಂಕ್ ಯು. ಚಿಂತಾಮಣಿಲಿರೋ ಫೀಲ್ಸೇ ಬರ್ತಾ ಇದೆ. ಸಕ್ಕತ್ತಾಗಿದೆ. ತಗೊಳ್ಳಿ. ಓಕೆ, ಇಲ್ಲಿ ನಮ್ಮ ಕಸಿನ್ಸ್ ನೈಟ್ ಔಟಿಗೆ ಉದಯ್ ಮತ್ತೆ ಇವಾಗ ಬಂದು ಜಾಯ್ನ್ ಆಗಿದ್ದಾರೆ. ಕ್ರಿಕೆಟ್ ಆಡ್ಕೊಂಡು ಕ್ರಿಕೆಟ್ ನೋಡಿ ಆಲ್ಮೋಸ್ಟ್ ಅರ್ಧ ಕಾರ್ಡ್ಸ್ ಅಲ್ಲೇ ಮೋಸ ನಡೀತದೆ. ಬನ್ನಿ ಫಸ್ಟ್ ನೋಡ್ಕೋಬೇಕು, ಉಸ್ತುವಾರಿಗೆ ವಹಿಸಿದೀವಿ. ಇದೇನ್ ಗೇಮ್ ಅಂತ ಹೇಳ್ಬಿಡ್ತೀನಿ ನೋಡಿ. ಪಾರ್ಟಿಸಿಪೆಂಟ್ಸ್ ಬಂದು ತೇಜು, ಚಪ್ಪಾಳೆ ಚೇರ್ ಮಾಡ್ರು. ಶಿಲ್ಪಾ, ಫಸ್ಟೇ ವಿನ್ನರ್. ಅರುಣ್, ಶಿಲ್ಪಾ, ತೇಜಸ್. ಎಸ್, ಇವ್ರು ಇವಾಗ ಏನ್ ಗೇಮ್ ಮಾಡ್ತಿದ್ದಾರೆ ಅಂದ್ರೆ, ಅರುಣ್ ಬಂದು ಹಾರ್ಟ್ಸ್ ಆಯ್ತಾ, ವರುಣ್ಗೆ ಕಲಾವರ್ ಸಿಕ್ಕಿದೆ, ಶಿಲ್ಪಾ ಸ್ಪೇಡು, ತೇಜು ಡೈಮಂಡ್. ಈಗ ಸಿಂಪಲ್ ಗೇಮ್, ಕಾಂಪ್ಲಿಕೇಟೆಡ್ ಏನಲ್ಲ, ತುಂಬಾ ಎಲ್ಲ ಟೆನ್ಷನ್ ಆಗಬೇಡಿ. ಬೇಸ್ಡ್ ಆನ್ ಲಕ್. ಆಕ್ಚುಲಿ ಹೌದು, ನಮ್ಮ ಟ್ಯಾಲೆಂಟ್ ಅದೆಲ್ಲ ಏನೂ ಪ್ರಯೋಜನ ಇಲ್ಲ. ಬಟ್ ಉಸ್ತುವಾರಿಗಳೇ ಕರೆಕ್ಟಾಗಿ ನೋಡ್ಕೋಬೇಕು, ಮೋಸ ಮಾಡದೇ ಇರೋರಿಗೆ. ಯಾಕಂದ್ರೆ ಎಲ್ಲರೂ ಎತ್ತಿದ ಕೈ ಅಲ್ಲಿಗೆ ಅರ್ಥ ಆಯ್ತಲ್ವಾ ನಿಮಗೆ? ನೋಡಿ ಎಷ್ಟು ಬೇಗ ಎಷ್ಟೊಂದು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಹುಡುಗಿ. ಸೊ ಎಸ್, ಒಂದೊಂದೇ ಕಾರ್ಡು ತೆಗಿತಾ ಬರಬೇಕು. 4 ಕಾರ್ಡು ಸೇಮ್ ಸಿಂಬಲ್. ಯಾರ್ದು ಫಸ್ಟ್ ಮ್ಯಾಚ್ ಆಗುತ್ತೋ ದೇ ವಿಲ್ ಬಿ ದ ವಿನ್ನರ್. ಓಕೆ, ಇಟ್ಸ್ ಪ್ಯೂರ್ ಟ್ಯಾಲೆಂಟ್ ಅಲ್ಲ. ಅಯ್ಯೋ, ಏನೋ ಪ್ಯೂರ್ ಲಕ್. ಟ್ಯಾಲೆಂಟಿಗೆ ಸಂಬಂಧಪಟ್ಟಿದ್ದು ಅಲ್ವೇ ಅಲ್ಲ. ಓಕೆ, ನಾ ಯಾರು ಲಕ್ಕಿ ಅಂತ ನೋಡೋಣ. ಫಸ್ಟ್ ತೇಜು ಸ್ಟಾರ್ಟ್ ಮಾಡು. ಒಂದು ಅಲ್ಲಿ ನಿಂದೆ ಅಲ್ಲೇ ಇಲ್ಲ, ಬರ್ಲಿಲ್ಲ. ಓಕೆ, ಶಿಲ್ಪ ಇಲ್ಲ ಇಲ್ಲ ಅಂದ್ಬಿಡ್ತು. ಏನಪ್ಪಾ, ಹೆಂಟಿನ ಏನಾದ್ರು ಉಸ್ತುವಾರಿ ಬೇರೆ ಇಟ್ಟಿದೀವಿ, ಅಲ್ಲಿ ನೋಡ್ಕೊಂಡ್ರೆ ಏನ್ ಕತೆ? ಇಲ್ಲ ವರುಣ್, ಇಲ್ಲ ಸದ್ಯ ಇಲ್ಲ ಇಲ್ಲ. ಕಟ್ ಮಾಡಬೇಡಿ. ಇದು ವೆರಿ ಗುಡ್. ವಿನ್ನರ್ ಅಂತ ಹಿಂಗ್ ಹೇಳ್ಬಿಟ್ಟ ಫಸ್ಟ್. ಓವರ್ ಕಾನ್ಫಿಡೆನ್ಸ್ ಅನ್ಕೊಂಡ್ರೆ ಓವರ್ ಕಾನ್ಫಿಡೆನ್ಸ್ ಅಲ್ಲ, ಫುಲ್ ನೋಡಿ. ಅಲ್ಲಿ ಪ್ರೈಸ್ ಅಲ್ಲೇ ಇದೆ, ನಿನ್ ಪಕ್ಕದಲ್ಲೇ ಇದೆ, ತಗೊಂಡ್ಬಿಡು. ಮೈ ಪ್ರೈಸ್. ಹಲೋ, ಸೀಕ್ರೆಟ್ ಆಗ್ತಿದೆ. ಪ್ರಶಾಂತ್, ಉದಯ್, ಇದು ನಂದೇನೆ. ಜಸ್ಟ್ ಮಿಸ್. ಅದು ಯಾರು 3-3 ಇರೋದೀಗ? 1 2 3 ಆಗೋಯ್ತಾ? ಪ್ರಶಾಂತ್ ಅವರಿಗೆ ಈ ಅತ್ಯುತ್ತಮವಾದ ಪ್ರೈಸ್ ಸೇರಲಿದೆ. ವಿನ್ನರ್ ಇಂದ ವಿನ್ನರ್ಗೆ 3 2 1.
ನಾನ್ ಕೊಡ್ಬೇಕು ಆಕ್ಚುಲಿ ಗೊತ್ತಾ, ನಾನ್ ಗೆದ್ದಿದ್ದು, ನನ್ ಕೈ ಕಿರೀಟ. ಇರ್ಲಿ, ಬೇಡ ಅನ್ಸುತ್ತೆ. ಲೈಫ್ ಟೈಮ್ ಅಚೀವ್ಮೆಂಟ್ ಇವರಿಗೆ ಸೇರುತ್ತೆ. ಇಬ್ರು ಆಡಿಲ್ಲ ಅಂತ ಹೇಳ್ತಿದ್ರೆ, ಬಟ್ ನಂಗೆ ಉದಯ್ ಮೇಲೆ ನಂಬಿಕೆ ಬರ್ತಿಲ್ಲ. ಟ್ರೈ ಮಾಡಿದ್ದಾರೆ ಅಂತ ಡೌಟು. ಪೂಜಾ ಅಂತ ಪಾಪ ಟ್ರೈ ಮಾಡಿದ್ರು. ಓಕೆ ಫೈನ್, ಲೆಟ್ಸ್ ಸ್ಟಾರ್ಟ್. ಓಕೆ 3, 2, 1 ಗೋ. ಬೇಕು ಬೇಕು ಅಂತ ಸೋತಿಲ್ಲ, ಇದು ನಿಜವಾಗ್ಲೂ ಸೋತಿರೋ ತರ ಲವ್ ಮಾಡ್ತಿರೋದಷ್ಟೇ. ಎಲ್ಲಿ ನಮ್ಮ ಪ್ರೈಸ್ ನೀವೇ ಕೊಡ್ಬೇಕಾಗಿದೆ. ಮತ್ತೆ ಸ್ಪೀಚ್ ಕೊಡ್ಬೇಕು, ವಿನ್ನರ್ ಸ್ಪೀಚ್. ಪೂಜಾ, ನಾನು ಅನ್ಕೊಂಡಿರ್ಲಿಲ್ಲ ಗೆಲ್ತೀನಿ ಅಂತ. ನಮ್ಮ ಇನ್ಸ್ಪಿರೇಷನ್ ನೇಹಾ ಅವ್ರು ಆಡಿದನ್ನ ನೋಡಿ ಯಾವ ತರ ಫ್ಲಿಪ್ ಮಾಡಿದ್ರು, ಯಾವ ತರ ಹಿಡಿದ್ರು, ಇವತ್ತು ಕ್ರೌನ್ ತಗೊಂಡಿದ್ದೀನಿ. ಥ್ಯಾಂಕ್ ಯು. ಫ್ಲಿಪ್ ಅನ್ನೋ ವರ್ಡ್ ಎಷ್ಟು ಫೇಮಸ್ ಆಗ್ಬಿಟ್ಟಿದೆ. ನಮ್ಮ ಅಕ್ಕ ಭಾವ ನೋಡೋಣ, ನಮ್ಮ ಅಕ್ಕ ಗೆಲ್ತಾರ ನಮ್ಮ ಭಾವ ಗೆಲ್ತಾರ ಅಂತ. ಟೀಮ್ ಗಾಲ್ ಗೋ. ಸೋಲ್ಬೇಕು ಗೆಲ್ಬೇಕು ನಾನು. ಸುಮ್ಮನಾಡಿ. ಓಕೆ ರೆಡಿ. ಇನ್ನ ಅಕ್ಕಿ ಇದೆ ಬೇಕಿದ್ರೆ. ಅಕ್ಕಿ ಮೊದಲಿದೆ ಅಂದ್ರೆ ಇಲ್ಲಿ ಈ ಮನೇಲೆ ಇತ್ತು ಅಕ್ಕಿ. ಇದ್ಯಮ್ಮ ಪೂಜಮ್ಮ, ನಾನು ನೋಡಾಯ್ತು. ನೀನ್ ಬಿಡಮ್ಮ. ಲೇಟ್ ಆಗಿ ನಮ್ಮ ಗ್ಯಾಂಗ್ ಇನ್ನ ಕಂಪ್ಲೀಟ್ ಮಾಡೋದಕ್ಕೆ ನೋಡಿ ಎಲ್ಲರೂ ಬಂದು ಸೇರ್ಕೊಂಡ್ರು. ಆಕ್ಚುಲಿ ಸರ್ಪ್ರೈಸ್ ಬರಲ್ಲ ಅಂತ ಫೈನಲಿ ದೇ ಮೇಡ್ ಇಟ್, ವಿಚ್ ಇಸ್ ವೆರಿ ನೈಸ್. ಇವರಿಬ್ರಂತೂ ನ್ಯೂಲಿ ವೆಡೆಡ್ ಕಪಲ್ಸ್. ಹನಿಮೂನ್ ಮುಗಿಸ್ಕೊಂಡು ಇವತ್ತು ಬೆಳಗ್ಗೆ ಬಂದಿದ್ದಾರೆ. ಹಾಗೆ ಬಂದಿದ್ದಾರೆ. ನಾಚಿಕೆ ನೋಡಿ ಇವರಿಬ್ರು ಪಾಪ. ಅಯ್ಯೋ, ಎಲ್ಲಿಗೆ ಹೋಗಿದ್ರಮ್ಮ? ಎಲ್ಲಿಗೆ ಹೋಗಿದ್ರಿ ದರ್ಶನಕ್ಕೆ? ಅಯ್ಯೋ ನೋಡಿ, ಇದು ಹೊಸ ಅಡಿಷನ್ ನಮ್ಮ ಫ್ಯಾಮಿಲಿಗೆ. ಆತ್ರೇಯ ನೋಡಿದ್ರೆ ನಿತ್ಯ ಭಾರದ್ವಾಜ್, ಇವನು ನಮ್ಮಪ್ಪಿ ಅನನ್ಯ ಡ್ಯಾನ್ಸರ್. ಗೊತ್ತು ನಿಮಗೆ, ಎಷ್ಟೊಂದ್ಸಲ ಇಂಟ್ರೊಡ್ಯೂಸ್ ಮಾಡಿ ಕೊಟ್ಬಿಟ್ಟಿದೀವಿ ನಾವು. ಎಸ್, ನೌ ದ ಗ್ಯಾಂಗ್ ಇಸ್ ಕಂಪ್ಲೀಟ್. Yes, the gang is complete. Welcome to my party, we're just getting started. A life is a dream or a nightmare scarring. Hand me a drink cause I think I'm going all in. Get me a shrink who can catch me when I'm falling. Cover up my scars, flip the handlebars. Crashing in my car, wake up in a bar. ಗುಡ್ ಮಾರ್ನಿಂಗ್ ಎಲ್ರಿಗೂ. ನಮಗೆ ಇವಾಗ ಮಾರ್ನಿಂಗು, ಯಾಕಂತ ಹೇಳಿದ್ರೆ ನಿನ್ನೆ ಆಲ್ಮೋಸ್ಟ್ ರಾತ್ರಿ 2:30-3 ಗಂಟೆ ತನಕ ಚೆನ್ನಾಗಿ ಡಾನ್ಸ್ ಮಾಡಿದ್ವಿ ಕಸಿನ್ಸ್ ಎಲ್ಲ. ಸೂಪರಾಗಿ ಹಳೆ ಹಾಡುಗಳು, ಹೊಸ ಹಾಡುಗಳು ಎಲ್ಲದಕ್ಕೂ ಚೆನ್ನಾಗಿ ಕುಣಿದು ಸುಸ್ತಾಗಿ 2:30-3 ಗಂಟೆಗೆ ಮಲ್ಕೊಂಡ್ವಿ. ಈಗ ಒಂದು 8-8:30 ಎದ್ದಿದ್ದೀವಿ, ಫ್ರೆಶ್ ಆಗಿದ್ದೀವಿ ಎಲ್ಲರೂ. ಮತ್ತೆ ಸೊ ನಮಗೋಸ್ಕರ ಬಿಡದಿಯಿಂದ ಉದ್ದಿನೋಡೆ, ಆದರೆ ಮನೆಯಿಂದ ಇಡ್ಲಿ ಹಿಟ್ಟು, ಚಟ್ನಿ, ಸಾಂಬಾರ್ ಎಲ್ಲ ನಮ್ಮ ಬಾಬು ಮಾವ ಮತ್ತು ಅನು ಆಂಟಿ ತೊಗೊಂಡು ಬಂದಿದ್ದಾರೆ. ಸೊ ಅಡುಗೆ ಮನೆಯಲ್ಲಿ ಆ ಕೆಲಸ ನಡೀತಾ ಇದೆ, ನಮ್ದೆಲ್ಲ ಹರಟೆ ಕೆಲಸ ನಡೀತಿದೆ. ನಡೀರಿ ಒಳಗೆ ಹೋಗೋಣ. ಇವರು ಫುಲ್ ಏನು ಅಸ್ಟ್ರಾಲಜಿ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾರೆ ನಮ್ಮ ಅನು ಆಂಟಿ. ಸೊ ಏನು ಫುಲ್ಲು ಅಸ್ಟ್ರಾಲಜಿ, ನ್ಯೂಮರಾಲಜಿ ಎಲ್ಲ ಮಾತಾಡ್ತಾ ಇದ್ರು. ಆಮೇಲೆ ಇನ್ನೂ ಡೀಟೇಲ್ ಆಗಿ ನಾನು ಕೇಳೋದಿದೆ ಅವ್ರ ಬಂದಷ್ಟು ಡೌಟ್ಗಳನ್ನ. ಸೊ ಇಲ್ಲಿ ಒಳಗೆ ಚಂದ್ರ ಆಂಟಿ ಗೊತ್ತು ನಿಮಗೆ, ನೋಡಿ ನಮ್ಮ ಬಾಬು ಮಾವ ಬಂದಕ್ಷ ಅಡುಗೆ ಮನೆ ಸೇರಿದ್ದಾರೆ. ಹಾಯ್ ಮಾವ, ನಾನು ಆಡಿಯನ್ಸ್ಗೆ ಹೈ ಹೇಳಿ. ಹಾಯ್. ಹೆಂಗೆ ನಮ್ಮ ಮಾವ? ಸೊ ಇಡ್ಲಿ ಹಿಟ್ಟು ನಾವು ಮನೆಯಿಂದ ತಗೊಂಡು ಬಂದು, ಚಟ್ನಿ ಸಾಂಬಾರು ರೆಡಿ ಇದೆ. ದಾರಿ ಬರ್ತಾ ಪುಡಿ ನೋಡಿ ತಗೊಂಡು ಬಂದಿದ್ದಾರೆ. ಸೊ ಫಸ್ಟ್ ರೌಂಡ್ ಇಡ್ಲಿ, ಆಮೇಲೆ ಚಿತ್ರಾನ್ನ ಇವಾಗ ಫಸ್ಟ್ ಮಾವಿನಕಾಯಿ ಆಫ್ ದ ಸೀಸನ್. ಅಲ್ಲೋಡಿ ವಿತ್ ಹಸಿ ಖಾರ. ನಾನು ನಿಮ್ಗೆ ಹೇಳಕ್ಕಿಂತ ಮುಂಚೆ ಬಾಯಲ್ಲಿ ನೀರು ಜಾಸ್ತಿ ಬರ್ತದೆ. ಸೊ ಫಸ್ಟ್ ಒಂದು ಬೈಟ್ ತಗೊಂಡು ನೋಡಿ ಕಂಪ್ಲೇಂಟ್ ಮಾಡ್ತೀಯ, ನಿಮ್ಮಮ್ಮ ನೋಡಿದ್ಯಾ ಅಂತ. ಫ್ರೆಶ್ ಮಾವಿನಕಾಯಿ ಫ್ರಮ್ ಮರ. ಸೊ ಇವತ್ತು ಮಾವಿನಕಾಯಿ ಚಿತ್ರಾನ್ನ ಲಂಚ್ಗೆ. ಹೆಸರು ಬೇಳೆನೂ ಇದೆ. ಕಿಚಡಿ ಮಾವಿನಕಾಯಿ ಕಿಚಡಿ ಆಗಲ್ಲ. ಆಹಾ, ನೆಲ್ಲಿಕಾಯಿ
ಸತೀಶ್ ಒಂದು ಕವರ್ ಅಂತ ಕೊಡ್ಲಪ್ಪ. ಹಾಗಲಕಾಯಿ ಸೂಪರ್ ಹಾಗಲಕಾಯಿ ಇದು ನಾಟಿ ಓಕೆ. ನಾನು ನಿಮಗೆ ಒಂದೇನೋ ತೋರಿಸ್ತೀನಿ ನೋಡಿ. ಎಷ್ಟೋ ಜನ ನೋಡಿರ್ಬೋದು, ಎಷ್ಟೋ ಜನ ನೋಡಿಲ್ಲದೆ ಇರೋದಕ್ಕೋಸ್ಕರ ಟಚ್ ಮಿರರ್ ನೋಡಿ. ಆನ್ ಯೆಲ್ಲೋ ಲೈಟ್, ವೈಟ್ ಲೈಟ್. ಹೆಂಗೆ ಸೂಪರ್ ಅಲ್ಲ? ಆಫ್ ಮಾಡೋಣ. ಮತ್ತೆ ಒಂದು ಅಲ್ಲೂ ಇದೆ, ಅಲ್ಲಿದೆ ಮಾವ. ಅಲ್ಲಿ ಅದರಲ್ಲೇ ಇನ್ನೊಂದಿದೆ ಮಾವ, ಅದೇ ಬಂಚಲ್ಲಿ ಇನ್ನೊಂದಿದೆ. ಸಾಕಷ್ಟು ಅಂಜೂರನ್ನು ಸಿಕ್ಕಿದೆ ನೋಡಿ ಇಲ್ಲಿ ನಮಗೆ. ವಾವ್. ಆಮೇಲೆ ಅದು ಬಂದು ವಾಟರ್ ಆ್ಯಪಲ್ ಅಂದರೆ ಇದು ಊಟಿ ಆ್ಯಪಲ್. ಇದು ಡ್ರ್ಯಾಗನ್ ಫ್ರೂಟ್ ಗಿಡ. ಏನಂದ್ರೆ ಮಾವ ನೀವು ಇದಕ್ಕೆ? ಡ್ರ್ಯಾಗನ್ ಫ್ರೂಟ್ ಅಲ್ಲ, ಅದೇನು ಸ್ಟ್ಯಾಂಡ್ ಹಾಕಿದ್ರೆ ಹಿಂಗೆ ಹಾಂ ಒಳಗಡೆಯಿಂದ ಹಿಂಗೆ ಬಿಟ್ರೆ ಅದು ಹಣ್ಣು ಬಿಟ್ಟಾಗ ಹಿಂಗೆ ಬೀಳುತ್ತೆ. ಹೀಗೆ ಬಿಟ್ಬಿಟ್ರೆ ಹಿಂಗೆ ನೆಲದಲ್ಲಿ ಹಿಂಗೆ ಹರಡು ಬಿಡುತ್ತೆ. ನಾನು ಡ್ರ್ಯಾಗನ್ ಫ್ರೂಟ್ ಗಿಡನೇ ನೋಡಿರಲಿಲ್ಲ. ಕ್ಯಾಕ್ಟಸ್ ಥರ ಇದೆ ಆ್ಯಕ್ಚುಲಿ ಅದು. ಫಸ್ಟ್ ಟೈಮ್ ನೋಡಿದ್ದು ನಾನು. ಇವಾಗ ಇದು ಬಿಡಬೇಕು ಇವಾಗ ಈ ವರ್ಷ. ಏನದು? ನೇರಳೆಕಾಯಿ ಬಿಡುತ್ತಾ ಈ ವರ್ಷ? ಬಿಡಬೇಕು. ಇಲ್ಲಿದೆ ನೋಡು, ಇಲ್ಲಿ ನೋಡಿ, ಇದು ಚೆನ್ನಾಗಿದೆ ನೋಡು. ಇದು ದಪ್ಪ ಇದೆ ನೋಡು. ಬ್ಯಾಗ್ ಇಟ್ಕೊ, ಬ್ಯಾಗ್ ಇಟ್ಕೊ. ಮುಟ್ಟಿದ ತಕ್ಷಣ ಹಂಗುದ್ರೋಯ್ತು. ಹಂಗುದ್ರುತ್ತೆ ಅದು. ಹೌದು. ಸುಮ್ಮನೆ ನೆನಪುದೇನೆ ಬಿಡಬೇಕು. ಸೂಪರ್. ಒಂದು ನಿಮಿಷ, ನೇಹ ಅಲ್ಲಿ ಬ್ಯಾಗ್ ಇಟ್ಟು. ಓಕೆ, ದಿಂಬು ಆಮೇಲೆ ಬೆಡ್ಶೀಟು ಇದೆಲ್ಲ ಕಾರಕ್ಕೆ ಸೇರಿಸಿದ್ದಾಯಿತು ನೋಡಿ. ಇಲ್ಲಿ ಹಾಸಿಗೆಗಳೆಲ್ಲ ಸುತ್ತಿಟ್ಟಿದ್ದೀವಿ. ನಮ್ಮ ಶಿಲ್ಪಾಂಗ ಎತ್ತಿಟ್ಕೊಳ್ತಾ ಇರೋದೆಲ್ಲ. ವಾಟ್ ಶಿಲ್ಪ? ಎಸ್, ಬಾಯಿ ಹೇಳೋದು ಬೇಜಾರು ಮೇಲೆ ಅಲ್ವಾ? ಇನ್ನು ಹೊರಡಕ್ಕೆ ಅಂದ್ರೆ ಬೋರ್. ಬರುವಾಗ ಎಷ್ಟು ಎಕ್ಸೈಟ್ಮೆಂಟ್ ಇರುತ್ತೋ ಹೊರಡುವಾಗ ಅಷ್ಟೇ ಬೇಜಾರು. ಬಿಕಾಸ್ ಮತ್ತೆ ನಾವು ಮತ್ತೆ ಯಾವಾಗ ಈ ಥರ ಸೇರ್ತೀವಿ ಅನ್ನೋದು ಗೊತ್ತಿಲ್ಲ. 6 months ಆಯ್ತು ಅವೆಲ್ಲ ಸೇರಿ. ರಕ್ಷಿತ್ ನನ್ನ ಮದುವೆ ಸಿಕ್ಕಿಲ್ಲ ಹಂಗಲ್ಲ, ಈ ಥರ ಕರೆಕ್ಟ್. ಬಟ್ ಅಟ್ ಲೀಸ್ಟ್ ವಿ ಆರ್ ಡೂಯಿಂಗ್ ಇಟ್ ವೆರಿ ಆಫನ್, ವಿಚ್ ಇಸ್ ವೆರಿ ಗುಡ್. ಎಸ್, ಮಾಡಬೇಕು. ಓಕೆ, ಮಧ್ಯಾಹ್ನದ ಊಟ ಆಯಿತು. ಊಟಕ್ಕೆ ಮಾವಿನಕಾಯಿ ಚಿತ್ರಾನ್ನ ಅಂದ್ಕೊಂಡ್ವಿ. ಪ್ಲ್ಯಾನ್ ಚೇಂಜ್, ಯಾಕಂದರೆ ಮಾವಿನಕಾಯಿ ಒಂದು ಸ್ವಲ್ಪ ಸ್ವೀಟ್ ಇತ್ತು ಅಂತ ನಮ್ಮ ಆಂಟಿದು ಬೇಡ ಅಂತ ಹೇಳಿದ್ರು ಚಿತ್ರಾನ್ನ. ಸೊ ನಿಂಬೆಹಣ್ಣು ಚಿತ್ರಾನ್ನ ಮಾಡಿದ್ವಿ. ಚಿತ್ರಾನ್ನ ಜೊತೆಯಲ್ಲಿ ಮನೆಯಿಂದ ಮಾಡ್ಕೊಂಡ್ಬಂದಿದ್ದಂಥ ಚಟ್ನಿ, ಆಮೇಲೆ ಮಜ್ಜಿಗೆ. ಇಷ್ಟೇ ಸಿಂಪಲ್ಲಾಗಿ ಊಟ ಮಾಡಿದ್ವಿ, ತೃಪ್ತಿಯಾಗಿ ಊಟ ಮಾಡಿದ್ವಿ. ಸೊ ಸಖತ್ತು ಮಜಾ ಮಾಡಿದ್ವಿ. ನೈಟ್ ಔಟು ಸೂಪರಾಗಿತ್ತು ಕಸಿನ್ಸ್ದು. ಆಗಾಗ ಈ ಥರ ಕಸಿನ್ಗಳು, ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲ ಸೇರ್ತಾ ಇರಬೇಕು. ಆಗಲೇ ಒಂದು ರಿಲೇಷನ್ಶಿಪ್ಪು, ಬಾಂಡಿಂಗು ಎಲ್ಲ ಸಕ್ಕತ್ತಾಗಿರುತ್ತೆ ಅಂತ ನಂಬ್ತೀನಿ. ಬಿಕಾಸ್ ಇವಾಗ ನಮ್ಮ ನೆಕ್ಸ್ಟ್ ಜನ್ರೇಷನ್ ಅವರು ಕೂಡ, ಇವಾಗ ನಾವು ನೋಡಿ, ನಾವು ಕಸಿನ್ಸ್ ಎಲ್ಲ ಹಿಂಗೆ ಸೇರಿದ್ದೀವಲ್ಲ, ಹಾಗೆ ನೆಕ್ಸ್ಟ್ ಜನ್ರೇಷನ್ನು ಕೂಡ ಸೇರ್ತಾ ಇದ್ದರೆ ಈ ಒಂದು ಬಾಂಧವ್ಯಗಳು, ಬಂಧುತ್ವಗಳು ಇದರ ಎಲ್ಲ ಪರಿಚಯ ಆಗುತ್ತೆ. ಆ್ಯಂಡ್ ಆಲ್ಸೋ ಒಂದು ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಬಹುದು, ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಯ್ಯೋ ಇರೋ ರಾಜ, ನನ್ನ ಮಾತಿಗೆ ಅದು ಇನ್ಸ್ಪೈರ್ ಆಗಿಬಿಡ್ತು ಅನಿಸುತ್ತೆ. ನನ್ನ ಪಕ್ಕ ಬರ್ತಾ ಇದೆ. ಎನಿವೇಸ್, ಹಾಂ, ಅರುಣ್ ಕರ್ಕೊಂಡು ಆ ಕಡೆಗೆ. ಓಕೆ, ಸೊ ಎಸ್, ಇವತ್ತಿನ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ನಾನು ನಂಬಿದ್ದೀನಿ. ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಸೊ ಅಫ್ಕೋರ್ಸ್ ನನ್ನ ಜೊತೆ ನೀವೇನಾದರೂ ಕಮ್ಯುನಿಕೇಟ್ ಮಾಡಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಆ್ಯಂಡ್ ಹಾಗೆ ನನ್ನ ಚಾನಲಲ್ಲಿ ನೀವು ಅಡುಗೆ ಮಾಡಿ ತೋರಿಸ್ಬೇಕು ಅನ್ನೋದಿತ್ತು ಅಂತ ಹೇಳಿದ್ರೆ rupaprabhakar@gmail.com ಇದಕ್ಕೆ ನೀವು ಮಾಡಬೇಕು ಅಂತಿರುವಂಥ ಒಂದು ವೆಜ್ ರೆಸಿಪಿನ ಇಮೇಲ್ ಮಾಡಿ ಡೀಟೇಲ್ ಆಗಿ. ಓಕೆನಾ? ನನಗೆ ಅದು ಇಷ್ಟ ಆಯಿತು ಅಂದರೆ ನಾನೇ ನಿಮ್ಮ ಮನೆಗೆ ಬರ್ತೀನಿ, ನೀವು ಅಡುಗೆ ಮಾಡಬಹುದು, ನಾವು ಅದನ್ನು ಶೂಟ್ ಮಾಡಬಹುದು, ನಿಮ್ಮ ಮನೇಲೆ ನಾನು ಟೇಸ್ಟ್ ಮಾಡ್ಬೋದು. ಓಕೆ, ಹಾಗಿದ್ರೆ ಮತ್ತೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಲವ್ ಯು ಆಲ್. ಈಗಿನ್ನೂ ನಮಗೆ ಜರ್ನಿ ಬಾಕಿ ಇದೆ.